ನಮಸ್ತೆ ಸ್ನೇಹಿತರೆ, ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಹುಳಿ ಮಾಡ್ತಾಯಿದ್ದೀನಿ, ಅಂದರೆ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ. ಫಸ್ಟು ಅದಕ್ಕೆ ಮಸಾಲೆ ಗ್ರೈಂಡ್ ಮಾಡಬೇಕು. ಅದಕ್ಕೆ ಫಸ್ಟ್ ಏನು ಹಾಕಬೇಕು, ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ, ಅದರಲ್ಲಿ ಟೊಮೆಟೊ, ಈರುಳ್ಳಿ, ಒಂಚೂರು ಉಪ್ಪು, ಮತ್ತು ಸಾಂಬಾರು ಪೌಡರ್. ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತರಿಯಾಗಿರಲಿ, ತುಂಬ ನೈಸಾಗಿ ಮಾಡೋದು ಬೇಡ, ಸ್ವಲ್ಪ ತರಿ ಇರಲಿ. ಇದನ್ನ ಗ್ರೈಂಡ್ ಮಾಡಬೇಕು. ನೋಡಿ, ಮಸಾಲೆ ಗ್ರೈಂಡ್ ಮಾಡಾಯಿತು. ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟ್ ನಾವು ತೊಗರಿಬೇಳೆ ಹಾಕಬೇಕು. ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಮತ್ತು ತೊಳೆದು ಹೆಚ್ಚಿಟ್ಕೊಂಡ್ರೆ ಮೂಲಂಗಿ, ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಇಷ್ಟು ಹಾಕಿಬಿಟ್ಟು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 3 ವಿಷಲ್ ಆಗಲಿ, ಆಮೇಲೆ ಮತ್ತೆ ಮಾಡಬೇಕು. ಮೂಲಂಗಿ ಎಲ್ಲ ಬೆಂದಿದೆ. ಇವಾಗ ಸಾಂಬಾರು ಮಾಡೋಣ. ಫಸ್ಟ್ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು. ಈರುಳ್ಳಿ ಟೊಮೆಟೊ ಬೆಂದಿದೆ. ಇವಾಗ ಗ್ರೈಂಡ್ ಮಾಡಿದ್ದೆಲ್ಲ ಆ ಮಸಾಲೆನ ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಒಂದು 5 ನಿಮಿಷ ಬೇಯಬೇಕು. ತನಕ ತಟ್ಟೆ ಮುಚ್ಚಿಡೋಣ. ಮಸಾಲೆ ಬೆಂದಿದೆ. ಇವಾಗ ಬೇಯಿಸಿಟ್ಕೊಂಡ್ರೆ ಮೂಲಂಗಿ, ಈರುಳ್ಳಿ, ಬೇಳೆ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಮಸಾಲೆ ಫುಲ್ ಬೆಂದಾಗಿದೆ. ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು. ಸಾಂಬಾರು ಫುಲ್ ಬಂದಿದೆ. ಫುಲ್ಲೆಲ್ಲ ಆಯಿತು. ಇವಾಗ ಒಗ್ಗರಣೆ ಹಾಕಬೇಕು. ಬಾಣಲೆ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಸಾಸಿವೆ, ಇಂಗು, ಕೆಂಪು ಮೆಣಸಿನ್ಕಾಯಿ ಒಂದೆರಡು, ಒಗ್ಗರಣೆ ಹಾಕಾಯಿತು. ಬಿಸಿ ಬಿಸಿಯಾದ ಮೂಲಂಗಿ ಸಾಂಬಾರು ರೆಡಿ. ಬಿಸಿ ಬಿಸಿಯಾಗಿರೋ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಊಟಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಂದ್ರಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.